ಕಸ್ಟಮರ್ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಇದೆ. ಒಬ್ಬರು ಬಂದರೆ ಅವ್ರ ಫ್ರೆಂಡ್ಸು, ಅವ್ರ ಸರ್ಕಲ್ಲು, ಅವರು ರಿಲೇಟಿವ್ಸು ಎಲ್ಲ ಆ್ಯಡ್ ಆಗ್ತಾ ಹೋಗಿದ್ದಾರೆ. ಎನಿವನ್ ಎಲ್ಲರೂ ಮಾಡ್ಬೋದು ಸರ್, ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಇದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಬೇಕಷ್ಟೆ. ಸರ್ವಿಸ್ ನೀಟಾಗಿ ಇಟ್ಕೊಂಡ್ರೆ, ಕಸ್ಟಮರ್ನ ನೀಟಾಗಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಗ್ರೋತ್ ಆಗ್ಬೋದು. ಶಾಪಲ್ಲಿ ಒಂದು 3 lakhs ಸೇಲ್ ಮಾಡಿದ್ರು 90,000 ಅಂತ ನಿಮ್ಗೆ ಬಂದೇ ಬರುತ್ತೆ. 30% ಅದು ಸಿಗುತ್ತೆ. ಇದು ಸೌಂದರ್ಯ ಹೆಚ್ಚಿಸುವ ಆಭರಣ. ಕಿವಿಯೋಲೆಯಿಂದ ಹಿಡಿದು ಕತ್ತಿಗೆ ಹಾಕುವ ಸರದ ತನಕ ಇಲ್ಲಿ ಜ್ಯುವೆಲರಿಗಳು ಸಿಗುತ್ತೆ. ಮಹಿಳೆಯರು, ಪುರುಷರು ಎಲ್ಲರೂ ಕೂಡ ಈ ಉದ್ಯಮಕ್ಕೆ ಕಸ್ಟಮರ್ಸ್. ಚಿನ್ನಕ್ಕಿಂತ ಅಗ್ಗ ಅನ್ನುವ ಕಾರಣಕ್ಕೆ ಈ ಉದ್ಯಮಕ್ಕಿದೆ ಹೆಚ್ಚಿನ ಬೇಡಿಕೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಡಿಮ್ಯಾಂಡ್ ಸೃಷ್ಟಿ ಮಾಡಿಕೊಂಡಿರುವ ಉದ್ಯಮವಿದು. ಅದುವೇ ಸಿಲ್ವರ್ ಜ್ಯುವೆಲರಿ ಶಾಪ್ ಬಿಸ್ನೆಸ್. ಬದುಕಿಗೊಂದು ಬಿಸ್ನೆಸ್ಗೆ ಸ್ವಾಗತ. ನಾನು ಶ್ವೇತಾ. ಚಿನ್ನದ ಆಭರಣ ಬಿಟ್ರೆ ಮಹಿಳೆಯರು ಇಷ್ಟಪಡುವ ಇನ್ನೊಂದು ಆಭರಣ ಅಂದ್ರೆ ಅದು ಬೆಳ್ಳಿ. ಇತ್ತೀಚಿನ ದಿನಗಳಲ್ಲಿ ಸಿಲ್ವರ್ ಜ್ಯುವೆಲರಿಗಳು ಹೆಚ್ಚು ಜನಪ್ರಿಯವಾಗ್ತಾ ಇವೆ. ಚಿನ್ನಕ್ಕೆ ಹೋಲಿಕೆ ಮಾಡಿದ್ರೆ ಬೆಲೆ ಕಡಿಮೆ ಅನ್ನೋದರ ಜೊತೆಗೆ ಬೆಳ್ಳಿ ಆಭರಣಗಳಲ್ಲಿ ವೆರೈಟಿಯೂ ಜಾಸ್ತಿ. ಸಾಕಷ್ಟು ಟ್ರೆಂಡಿ ಕಲೆಕ್ಷನ್ಸ್ಗಳು ಸಿಲ್ವರ್ ಕ್ಷೇತ್ರದಲ್ಲಿ ಕಾಲಿಡ್ತಾ ಇವೆ. ಸೀಸನ್ಗಳೇ ಇರಲಿ, ನಾರ್ಮಲ್ ಡೇಸ್ಗಳೇ ಇರಲಿ, ಸಿಲ್ವರ್ ಜ್ಯುವೆಲರಿಗಳಿಗೆ ಬೇಡಿಕೆ ಇದೆ. ಇದೇ ಕಾರಣಕ್ಕೆ ಸಿಲ್ವರ್ ಜ್ಯುವೆಲರಿ ಶಾಪ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ. ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ಸಂಚಿಕೆಯಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪ್ ಆರಂಭಿಸಿ ಸಕ್ಸಸ್ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀವಿ ನೋಡಿ. ಸುಂದರವಾಗಿ ಕಾಣಬೇಕು ಅನ್ನೋದು ಪ್ರತಿಯೊಬ್ಬರ ಬಯಕೆ. ಅದೇ ಕಾರಣಕ್ಕೆ ನಮ್ಮ ಅಂದವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನೆಲ್ಲ ಟ್ರಿಕ್ಗಳನ್ನು ಮಾಡಬೇಕು ಮಾಡ್ತಾನೆ ಇರ್ತೀವಿ. ಅಂತಹ ಟ್ರಿಕ್ಗಳಲ್ಲಿ ನಿತ್ಯ ನಾವು ಬಳಸುವ ಅಲಂಕಾರಿಕ ವಸ್ತುಗಳು ಕೂಡ ಒಂದು. ಆಕ್ಸೆಸರೀಸ್ ವಿಚಾರಕ್ಕೆ ಬಂದ್ರೆ ಜಾಸ್ತಿ ಪರ್ಫೆಕ್ಷನ್ ಹಾಗೂ ವೆರೈಟಿಗಳನ್ನು ಹುಡುಕುತ್ತೇವೆ. ಹೆಣ್ಣು ಮಕ್ಕಳೇ ಇರ್ಲಿ, ಪುರುಷರೇ ಇರ್ಲಿ, ಕೆಲವೊಂದು ಆಕ್ಸೆಸರೀಸ್ಗಳನ್ನು ನಿತ್ಯ ಬಳಸುತ್ತೇವೆ. ಕೆಲವರು ಚಿನ್ನದ ಆಭರಣ ಬಳಸಿದ್ರೆ ಇನ್ನು ಕೆಲವರು ಸಿಲ್ವರ್, ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ಬಳಸುತ್ತಾರೆ. ಆರ್ಟಿಫಿಷಿಯಲ್ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲಿ ಸಿಕ್ಕಿದ್ರೂ ಕೂಡ ಅವುಗಳ ಬಾಳಿಕೆ ಕಡಿಮೆ. ಹಾಗಂತ ಚಿನ್ನ ಕೊಳ್ಳುವ ಅಂದ್ರೆ ಚಿನ್ನದ ಬೆಲೆ ಗಗನಕ್ಕೇರಿದೆ. ಹಾಗಾಗಿ ಕೆಲವರು ಹೆಚ್ಚು ಪ್ರಿಫರ್ ಮಾಡುವುದು ಸಿಲ್ವರ್ ಜ್ಯುವೆಲರಿ. ನಿತ್ಯ ಜೀವನದಲ್ಲಿ ಕೆಲವರು ಸಿಲ್ವರ್ ಬ್ರಾಸ್ಲೆಟ್, ಕಿವಿಯೋಲೆ, ಚೈನ್, ರಿಂಗ್ ಅಂತೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಸಿಲ್ವರ್ ಐಟಂಗಳನ್ನು ಸೇಲ್ ಮಾಡುವ ಉದ್ಯಮಗಳನ್ನು ನಡೆಸುತ್ತೀರಿ ಅಂತಾದ್ರೆ ನಿಮಗೆ ಉತ್ತಮ ಆದಾಯ ದೊರೆಯುತ್ತದೆ. ಚಿನ್ನ ದುಬಾರಿ ವಸ್ತು ಆಗಿರುವುದರಿಂದ ಎಲ್ಲರೂ ಅದನ್ನು ಕೊಂಡುಕೊಳ್ಳುವುದಕ್ಕೆ ಹೋಗುವುದಿಲ್ಲ. 1 ಗ್ರಾಂ ಚಿನ್ನಕ್ಕೆ ಸಾವಿರಾರು ರೂಪಾಯಿ ಬೆಲೆ ಇರುತ್ತದೆ. ಚಿನ್ನಕ್ಕೆ ಹೋಲಿಸಿದ್ರೆ ಬೆಳ್ಳಿ ಅತಿಯಗ್ಗ. ಇದೇ ಕಾರಣಕ್ಕೆ ಹೆಚ್ಚಿನ ಜನ ಬೆಳ್ಳಿಯ ಆಭರಣಗಳ ಮೊರೆ ಹೋಗುತ್ತಾರೆ. ಮಾತ್ರವಲ್ಲದೆ ಬೆಳ್ಳಿ ಕಡಿಮೆ ಬೆಲೆಯಲ್ಲಿ ಸಿಗುವುದರ ಜೊತೆಗೆ ದೀರ್ಘಾವಧಿ ಬಾಳಿಕೆಯ ಗುಣವನ್ನು ಹೊಂದಿದೆ ಕೂಡ. ಕಿವಿಯೋಲೆ, ಚೈನ್, ಬ್ರಾಸ್ಲೆಟ್, ಬಳೆ, ಉಂಗುರ, ಕಾಲ್ಗೆಜ್ಜೆ ಹೀಗೆ ಹಲವು ರೀತಿಯ ಸಿಲ್ವರ್ ಜ್ಯುವೆಲರಿಗಳನ್ನು ಬಳಸುತ್ತೇವೆ. ಇದರ ಜೊತೆಗೆ ಹೆಣ್ಣು ಮಕ್ಕಳ ಫೇವರೇಟ್ ಕಾಲ್ಗೆಜ್ಜೆಯನ್ನು ಬೆಳ್ಳಿಯಲ್ಲಿ ಉಪಯೋಗಿಸುವವರು ಜಾಸ್ತಿ. ಅಲಂಕಾರ ಕ್ಷೇತ್ರದಲ್ಲಿ ಅದೆಷ್ಟೇ ಆರ್ಟಿಫಿಷಿಯಲ್ ಜ್ಯುವೆಲರಿ ಐಟಂಗಳು ಕಾಲಿಟ್ರೂ ಕೂಡ ಸಿಲ್ವರ್ ಜ್ಯುವೆಲರಿಗಳಿಗೆ ಮಾತ್ರ ಬೇಡಿಕೆ ಕಡಿಮೆ ಆಗುವುದಿಲ್ಲ.
ಭಾರತದ ಮಟ್ಟಿಗೆ ಬೆಳ್ಳಿ ಆಭರಣ ಹೆಚ್ಚಿನ ಮಾರುಕಟ್ಟೆ ಮೌಲ್ಯ ಹೊಂದಿರುವ ಉದ್ಯಮ ಕ್ಷೇತ್ರಗಳಲ್ಲಿ ಒಂದು. ಸದ್ಯ 1 ಗ್ರಾಂ ಬೆಳ್ಳಿ ನಿಮಗೆ 80 ರಿಂದ 100 ರೂಪಾಯಿ ಒಳಗೆ ಸಿಗುತ್ತದೆ. ಭಾರತದಲ್ಲಿ ಸಿಲ್ವರ್ ಜ್ಯುವೆಲರಿಗಳು ಬಹುದೊಡ್ಡ ಬೇಡಿಕೆಯನ್ನು ಹೊಂದಿದೆ. ಒಂದು ಅಂಕಿ ಅಂಶದ ಪ್ರಕಾರ 2021ರಲ್ಲಿ ಬೆಳ್ಳಿ ಆಭರಣ 600 ಮೆಟ್ರಿಕ್ ಟನ್ಗಳಷ್ಟು ಬೇಡಿಕೆ ಹೊಂದಿದೆ. 2022ರಲ್ಲಿ 340 ಮಿಲಿಯನ್ ಕೆಜಿಗಳಷ್ಟು ಬೇಡಿಕೆಯನ್ನು ಹೊಂದಿತ್ತು. ಬಲ್ಗೇರಿಯಾ, ಎಸ್ಟೋನಿಯಾ, ಗ್ರೀಸ್ನಂತಹ ದೇಶಗಳು ಬೆಳ್ಳಿ ಆಭರಣಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿವೆ. ಭಾರತವು ಬೆಳ್ಳಿ ಆಭರಣಗಳ ರಫ್ತಿನಲ್ಲಿ ಅಗ್ರಗಣ್ಯ ಪಂಕ್ತಿಯಲ್ಲಿದೆ. ಅಮೆರಿಕ, ಬ್ರಿಟನ್ ಮತ್ತು ಜರ್ಮನ್ ದೇಶಗಳಿಗೆ ಭಾರತ ಬೆಳ್ಳಿಯ ಆಭರಣಗಳನ್ನು ರಫ್ತು ಮಾಡುತ್ತಿದೆ. ಹಾಗಾಗಿ ಇಂತಹ ಅತಿದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವ ಭಾರತದಲ್ಲಿಯೂ ಕೂಡ ಬೆಳ್ಳಿಯ ವ್ಯಾಪಾರ ಉದ್ಯಮಿಗಳಿಗೆ ಸಖತ್ ಆದಾಯ ನೀಡುತ್ತದೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಉತ್ತಮ ಆದಾಯ ಪಡೆದುಕೊಂಡು ಯಶಸ್ಸು ಪಡೆದಿದ್ದಾರೆ ಬೆಂಗಳೂರಿನ ರವಿ. ರವಿ ಮೂಲತಃ ಬೆಂಗಳೂರಿನ ಮಾಗಡಿಯವರು. 2009ರಿಂದ ಬೆಂಗಳೂರಿನ ಮಾಗಡಿಯಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪ್ ನಡೆಸುತ್ತಿದ್ದಾರೆ. ಡಿಪ್ಲೊಮಾ ಮೆಕ್ಯಾನಿಕಲ್ ಪದವೀಧರರಾಗಿರುವ ರವಿ ಓದುತ್ತಿರುವಾಗಲೇ ಈ ಉದ್ಯಮಕ್ಕೆ ಕೈ ಹಾಕಿದ್ರು. ತನ್ನ ಸ್ನೇಹಿತರ ಜೊತೆಗೂಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. 5 ವರ್ಷಗಳ ಕಾಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ ಬಳಿಕ ಕೆಲಸಕ್ಕೆ ಗುಡ್ ಬೈ ಹೇಳಿ ಫುಲ್ ಟೈಮ್ ಆಗಿ ಜ್ಯುವೆಲರಿ ಶಾಪ್ ನಡೆಸುತ್ತಿದ್ದಾರೆ. ರವಿ ಅವರು ಸಿಲ್ವರ್ ಜುಬಿಕ್ಸ್ ಹೆಸರಿನ ಉದ್ಯಮ ನಡೆಸುತ್ತಿದ್ದು ಜಯನಗರ, ಬಸವೇಶ್ವರ ನಗರ, ನಾಗರಬಾವಿಯಲ್ಲಿ ಬ್ರಾಂಚ್ ಕೂಡ ಹೊಂದಿದ್ದಾರೆ. ಸಿಲ್ವರ್ ಕೇವಲ ಕಡಿಮೆ ಬೆಲೆ ಅನ್ನೋ ಕಾರಣಕ್ಕೆ ಮಾತ್ರವಲ್ಲದೆ ಜಾತಕದ ಕಾರಣಕ್ಕೂ ಕೆಲವರು ಬಳಸುತ್ತಾರೆ. ಇದೇ ಕಾರಣಕ್ಕಾಗಿ ಈ ಉದ್ಯಮದಲ್ಲಿ ಸಾಕಷ್ಟು ವೆರೈಟಿಗಳು ಬಂದಿವೆ. ಟ್ರೆಂಡ್ಗೆ ತಕ್ಕಂತೆ ಕಲೆಕ್ಷನ್ಗಳನ್ನು ನೀಡಿದಾಗ ಜನ ಹೆಚ್ಚು ಆಕರ್ಷಿತರಾಗುತ್ತಾರೆ. ತಮ್ಮ ಶಾಪ್ನಲ್ಲಿ ವೆರೈಟಿತನ ನೀಡಿ ಈ ಉದ್ಯಮದಲ್ಲಿ ಯಶಸ್ಸು ಕಂಡಿದ್ದಾರೆ ರವಿ. ಹಾಗಿದ್ರೆ ರವಿ ಅವರ ಸಿಲ್ವರ್ ಜುಬಿಕ್ಸ್ ನಲ್ಲಿ ಯಾವುದೆಲ್ಲ ಜ್ಯುವೆಲರಿ ಐಟಂಗಳು ಸಿಗುತ್ತದೆ ಅನ್ನೋದನ್ನು ಅವರೇ ಹೇಳ್ತಾರೆ, ಕೇಳಿ. ಎಲ್ಲ ಪ್ಯೂರ್ ಸಿಲ್ವರ್ ಇರುತ್ತೆ. ಇವಾಗ ಆರ್ಟಿಫಿಷಿಯಲ್ ಸಿಗುತ್ತೆ ಈ ಥರದ್ದು. ಆರ್ಟಿಫಿಷಿಯಲ್ ಸ್ಕಿನ್ ಅಲರ್ಜಿಗಳಾಗುತ್ತೆ. ಇದಾದರೆ ಪ್ಯೂರ್ ಸಿಲ್ವರ್ ಸ್ಕಿನ್ಗೆ ಏನಾಗಲ್ಲ, ಒಳ್ಳೇದಿರುತ್ತೆ. ಬಟ್ ಕ್ವಾಲಿಟಿನೂ ಹಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಸ್ಟೋನ್ಸ್ಗಳಾಗಲಿ, ಸೊರೋಸ್ಕಿ ಆಗಲಿ ಎಲ್ಲ ಪ್ಯೂರ್ ಸ್ಟೋನ್ಸ್ಗಳು ಇಂದ ಮಾಡಿರ್ತಾರೆ ಇದನ್ನು. ಲುಕ್ ವೈಸು ತುಂಬ ಯುನೀಕ್ ಆಗಿರುತ್ತೆ ಎಲ್ಲ ಐಟಮ್ಸು. ಡಿಸೈನ್ಸ್ಗಳು ಹಾಗೆ ತುಂಬ ಯುನೀಕ್ ಆಗಿ ಹೊಸ ಡಿಸೈನ್ಸ್ಗಳು ಬರ್ತಾ ಇರುತ್ತೆ. ಕೊಂಚ ಅಧಿಕ ಬಂಡವಾಳ ಬೇಕು ಈ ಬಿಸ್ನೆಸ್ಗೆ. ಸಿಲ್ವರ್ ಜ್ಯುವೆಲರಿಗೆ ತಗಲುತ್ತದೆ ಜಾಸ್ತಿ ಇನ್ವೆಸ್ಟ್ಮೆಂಟ್. ಹೊಸ ಉದ್ಯಮವನ್ನು ನೀವು ಆರಂಭಿಸಬೇಕು ಅಂದುಕೊಂಡಾಗ ಕೊಂಚ ಕಮ್ಮಿ ಇನ್ವೆಸ್ಟ್ಮೆಂಟ್ ಇರೋ ಬಿಸ್ನೆಸ್ ಬಗ್ಗೆ ಜಾಸ್ತಿ ಗಮನವನ್ನು ಹರಿಸುತ್ತೇವೆ. ಜಾಸ್ತಿ ಬಂಡವಾಳ ಮಧ್ಯಮ ವರ್ಗದವರಿಗೆ ಕಷ್ಟ ಕೂಡ. ಆದ್ರೆ ನೀವು ಬ್ಯಾಂಕ್ಗಳಿಂದ ಸಾಲ ಪಡೆದುಕೊಂಡು ತುಸು ಜಾಸ್ತಿ ಬಂಡವಾಳದ ಉದ್ಯಮವನ್ನು ಗಟ್ಟಿ ನಿರ್ಧಾರದಲ್ಲಿ ಆರಂಭಿಸಿದ್ರೆ ಅದು ನಿಮ್ಮ ಉದ್ಯಮಕ್ಕೆ ಬದುಕಿಗೆ ಭದ್ರ ನೆಲೆ ನೀಡುತ್ತದೆ. ಅಂತಹ ಗಟ್ಟಿ ನೆಲೆ ನೀಡೋ ಬಿಸ್ನೆಸ್ನಲ್ಲಿ ಸಿಲ್ವರ್ ಶಾಪ್ ಕೂಡ ಒಂದು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸಿಲ್ವರ್ ಶಾಪ್ ಬಿಸ್ನೆಸ್ ಕೊಂಚ ಅಧಿಕ ಬಂಡವಾಳದ ಉದ್ಯಮ. ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ 15 ರಿಂದ 20 ಲಕ್ಷದ ತನಕ ಬಂಡವಾಳ ಅಗತ್ಯ. ಸಿಲ್ವರ್ ಜ್ಯುವೆಲರಿ ಐಟಂಗಳನ್ನು ಪರ್ಚೇಸ್ ಮಾಡಿ ನಿಮ್ಮ ಶಾಪ್ನಲ್ಲಿ ಇರಿಸಬೇಕಾಗಿರುವುದರಿಂದ ಜ್ಯುವೆಲರಿಗಳ ಖರೀದಿಗೆ ತುಸು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕು. ನಾರ್ಮಲ್ ಸಿಂಪಲ್ ಶಾಪ್ ತೆಗಿಬೇಕು ಅಂದ್ರೆ ಒಂದು 25 lakhs ಅಂತೂ ಮಿನಿಮಮ್ ಬೇಕೇ ಬೇಕು. ಅದ್ರ ಮೇಲೆ ನೀವು ಎಕ್ಸ್ಟೆಂಡ್ ಎಷ್ಟಾದ್ರು ಮಾಡ್ಕೊಬೋದು. ಸ್ಮಾಲ್ ಶಾಪ್ಗೆ ಅಂದರೆ ಒಂದು 25 lakhs ಬೇಕೇ ಬೇಕು. ಮೆಟೀರಿಯಲ್ ಕಾಸ್ಟ್ ಆಗಿದೆ ಸರ್. ಈಗ ಮುಂಚೆ 15 lakhsಗೆ ಮಾಡ್ಬೋದಾಯಿತು. ಇವಾಗ ಮೆಟೀರಿಯಲ್ ಎಲ್ಲ 1:2 ಇದೆ. ಎಲ್ಲ ಐಟಮ್ಸು ಜಾಸ್ತಿನೇ ಇದೆ. ಇವಾಗ 25 lakhs ಮಿನಿಮಮ್ ಬೇಕೇ ಬೇಕು. ಸಿಲ್ವರ್ ಜ್ಯುವೆಲರಿಗಳನ್ನು ಸೇಲ್ ಮಾಡುವ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತೀರಿ ಅಂತಾದ್ರೆ ನಿಮಗೆ GST ಅನುಮತಿ ಬೇಕು. ಇದರ ಜೊತೆಗೆ ನೀವು ನಿಮ್ಮ ಕಂಪನಿಯ ಹೆಸರನ್ನು ಸಂಬಂಧಪಟ್ಟ ಇಲಾಖೆಯಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಉತ್ತಮ.
GST ಬೇಕೇ ಬೇಕು ಸರ್. GST ಮಾಡಿಸಿದ್ರೆ ಬೆಸ್ಟ್. ಅವ್ರ ಕಂಪ್ನಿ ಲೋಗೋ ರಿಜಿಸ್ಟರ್ ಆದರೂ ಮಾಡಿಸ್ಬೋದು, ಇಲ್ಲ ಹಾಗೇನಾದರೂ ನಡೆಸ್ಬೋದು. ಓನ್ ಬ್ರ್ಯಾಂಡು ದೊಡ್ಡದಾಗಿ ಬೆಳೆಸ್ತೀನಿ ಅಂದರೆ ರಿಜಿಸ್ಟರ್ಡ್ ಮಾಡಿಸಿದ್ರೆ ಬೆಸ್ಟು. ಇಲ್ಲಾಂದರೆ ನಾವು ಅಷ್ಟೊಂದು ಮಾರ್ಕೆಟಿಂಗ್ ಮಾಡಿ ಬೆಳೆಸಿರ್ತೀವಿ, ಬೇರೆಯವ್ರು ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ರಿಜಿಸ್ಟರ್ ಮಾಡಿಸ್ಬಿಟ್ರೆ ನೀವು ಬೇರೆ ಯಾರು ಇಡೋಕ್ಕಾಗಲ್ಲ. BVMP ರಿಜಿಸ್ಟ್ರೇಷನ್ ಪರ್ಮಿಷನ್ ಅಷ್ಟೇ, ಅದು ಒಂದು ಲೆಟ್ರ್ ಕೊಡ್ತಾರೆ, ಅದನ್ನು ತೊಗೊಂಡ್ರೆ ಸಾಕು. ಅದೊಂದು 1000 ರೂಪೀಸ್ ಅಷ್ಟೇ ಅವ್ರ ಟ್ಯಾಕ್ಸ್ ಇಯರ್ಲಿ BVMP ಪರ್ಮಿಷನ್ಸ್. ಈಗ ಆರ್ಡ್ರುಗಳು ಬರುತ್ತೆ, ಒಬ್ಬರು ಕಸ್ಟಮೈಸ್ ಆರ್ಡ್ರ್ ಬರುತ್ತೆ, ಕಸ್ಟಮರ್ ಆರ್ಡ್ರುಗಳ್ನೂ ಮಾಡಿಸ್ಕೊಡ್ಬೇಕು. ಆಮೇಲೆ ರಿಪೇರ್ ಐಟಮ್ಸ್ ಇರುತ್ತೆ, ಸೋಲ್ಡ್ರಿಂಗ್ಸ್ ಇರುತ್ತೆ, ಪಾಲಿಶಿಂಗ್ ಇರುತ್ತೆ, ಸ್ಟೋನ್ಸ್ ಒಂದೊಂದು ಪ್ರಾಬ್ಲಮ್ ಇರುತ್ತೆ, ಸ್ಟೋನ್ಸ್ ಫಿಟ್ಟಿಂಗ್ ಇರುತ್ತೆ, ಎಲ್ಲ ವರ್ಕ್ಸ್ ಇರುತ್ತೆ ಸರ್. ಎಲ್ಲನೂ ಮಾಡಬೇಕು ಇನ್ಕ್ಲೂಡ್. ಕಸ್ಟಮರ್ ಸರ್ಟಿಫೈಡ್ ಮಾಡಬೇಕು ಅಂದರೆ ಸರ್ವಿಸ್ ಮೇಯ್ನ್. ಐಟಮ್ ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ತಾರೆ, ಸರ್ವಿಸ್ ಮೇನ್ ಕೊಟ್ಟಾಗ ನಿಮಗೆ ಹುಡ್ಕೊಂಬರ್ತಾರೆ ಕಸ್ಟಮರ್ಸು. ಅನುಭವ ಪಡೆದು ಆರಂಭಿಸಿ ಸಿಲ್ವರ್ ಜ್ಯುವೆಲ್ಲರಿ ಶಾಪ್. ಫ್ಯಾಷನ್ ಬಗ್ಗೆ ಅರಿವು ಮುಖ್ಯ ಈ ಉದ್ಯಮದಲ್ಲಿ. ಜ್ಯುವೆಲ್ಲರಿ ಶಾಪ್ ಅನ್ನು ಯಾರು ಬೇಕಿದ್ದರೂ ನಡೆಸಬಹುದು, ಇಂಥವರೇ ನಡೆಸಬೇಕು ಅನ್ನುವ ಮಾನದಂಡವಿಲ್ಲ. ಆದ್ರೆ ನೀವು ನಡೆಸುವ ಬಿಸ್ನೆಸ್ ಬಗ್ಗೆ ನಿಮಗೆ ಒಂದಷ್ಟು ಜ್ಞಾನ ಇರಬೇಕು. ಮಾತ್ರವಲ್ಲದೆ ಅನುಭವ ಕೂಡ ಒಮ್ಮೊಮ್ಮೆ ಈ ಬಿಸ್ನೆಸ್ಗೆ ಮ್ಯಾಟರ್ ಆಗುತ್ತದೆ. ಎನಿವನ್ ಎಲ್ಲರೂ ಮಾಡ್ಬೋದು ಸರ್, ಲೇಡೀಸ್ ಜೆಂಟ್ಸ್ ಅಂತ ಏನಿಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಇದು ಸ್ವಲ್ಪ ನಾಲೆಡ್ಜ್ ತಿಳ್ಕೊಬೇಕಷ್ಟೇ. ಇವಾಗ ಎಲ್ಲಾದರೂ ಬೇರೆ ಶಾಪ್ಸ್ ಇದ್ರೆ ಆ ಶಾಪ್ಸ್ಗೆ ಹೋಗಿ ಒಂದು 5 months 6 months ನೋಡ್ಕೊಂಡು ವರ್ಕ್ ಮಾಡ್ಕೊಂಡು ಆಮೇಲೆ ಓನಾಗಿ ಮಾಡ್ಕೊಬೋದು ನೀವು ಎಲ್ಲ ತಿಳ್ಕೊಂಡು. ಬಟ್ಟೆ ಆಭರಣಗಳು ಸೇರಿದಂತೆ ನೀವು ಯಾವುದೇ ಫ್ಯಾಷನ್ಗೆ ಸಂಬಂಧಿತ ಉದ್ಯಮವನ್ನು ಮಾಡುತ್ತೀರಿ ಅಂತಾದ್ರೆ ನೀವು ಗ್ರಾಹಕರ ಟೇಸ್ಟ್ ತಿಳಿದುಕೊಳ್ಳುವುದು ಮುಖ್ಯ. ನಿಮ್ಮ ಅಂಗಡಿಗೆ ಬರುವ ಗ್ರಾಹಕರು ಯಾವ ರೀತಿಯ ಐಟಂಗಳನ್ನು ಇಷ್ಟಪಡ್ತಾರೆ, ಅವರ ಅಭಿರುಚಿಗಳು ಏನು ಅನ್ನೋದರ ಮೇಲೆ ನೀವು ಬಿಸ್ನೆಸ್ ನಡೆಸಬೇಕು. ಹಾಗಿದ್ದಾಗ ಮಾತ್ರ ಈ ಉದ್ಯಮ ವರ್ಕೌಟ್ ಆಗುವುದು. ಫ್ಯಾಷನ್ ಅಂದರೆ ಸಿಲ್ವರ್ ಜ್ಯುವೆಲರಿಲಿ ಆಲ್ಮೋಸ್ಟು ಡಿಸೈನ್ಸ್ ಎಲ್ಲ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಒಂದು ಡಿಸೈನ್ ಬಿಟ್ಟಿದ್ದು ನೆಕ್ಸ್ಟ್ ಟೈಮ್ ಬರೋಷ್ಟರಲ್ಲೆಲ್ಲ ಮತ್ತೆ ನ್ಯೂ ಪ್ಯಾಟ್ರನ್ನೇ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಯುನೀಕಾಗೇ ಇರುತ್ತೆ, ಎಲ್ಲ ಒಂದಕ್ಕೊಂದು ಯುನೀಕಾಗೇ ಮಾಡ್ತಾ ಇರ್ತಾರೆ ಹೊರತು ಲೋ ಇದಂತೂ ಯಾರೂ ಮಾಡಲ್ಲ. ವರ್ಕ್ ಆಗುತ್ತೆ ಸರ್ ಇದು, ಯಾಕೆಂದರೆ ಎಲ್ಲ ಲೈಟ್ ವೇಟ್ಸ್ ಬರುತ್ತೆ, ಲುಕ್ಸು ಹಂಗೆ ಇರುತ್ತೆ. ವಿತ್ ಪ್ಲಾಟಿನಮ್ ಏನು ಜ್ಯುವೆಲರಿ ಬರುತ್ತೋ ಸೇಮ್ ಕಾಪಿ ಸಿಲ್ವರಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಸಿಲ್ವರ್ ಜ್ಯುವೆಲರೀಸ್ ಎಲ್ಲ ನೀವು ಪ್ಲಾಟಿನಮ್ಮು ಇದು ಎರಡು ಸೇಮೇ ಇರುತ್ತೆ ನೋಡಲಿಕ್ಕೆ, ಬಟ್ ಅದು ಪ್ಲಾಟಿನಮ್ ಇರುತ್ತೆ, ಸಿಲ್ವರ್ ಇರುತ್ತೆ ಅಷ್ಟೇ ಮ್ಯಾನುಫ್ಯಾಕ್ಚರಿಂಗ್. ಹಂಗಾಗಿ ಅದಕ್ಕೇ ಇದು ಅಷ್ಟು ಮೂಮೆಂಟ್ ಇರೋದು. ಲುಕ್ ವೈಸ್ ಸರ್, ಲುಕ್ಕು ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಎಲ್ಲಿಂದ ಖರೀದಿಸಬೇಕು ಸಿಲ್ವರ್ ಜ್ಯುವೆಲ್ಲರಿ? ಕೇವಲ ಕಿವಿಯೋಲೆ, ಕಾಲ್ಗೆಜ್ಜೆ, ಬ್ರಾಸ್ಲೆಟ್ ಮಾತ್ರವಲ್ಲ. ಜ್ಯುವೆಲ್ಲರಿ ಶಾಪ್ ಎಂದಾಗ ಮಹಿಳೆಯರು ಪುರುಷರು ತೊಡುವ ಬೆಳ್ಳಿ ಆಭರಣಗಳ ಜೊತೆಗೆ ಇನ್ನೂ ಕೆಲವೊಂದಷ್ಟು ಐಟಂಗಳು ಇರುತ್ತವೆ. ದೇವರ ವಿಗ್ರಹ, ಬೆಳ್ಳಿ ತಟ್ಟೆ, ಕಾಲು ದೀಪ, ಹೀಗೆ ಹಲವು ವಸ್ತುಗಳು ಇರುತ್ತವೆ. ಜೊತೆಗೆ ಇದಕ್ಕೆ ಗ್ರಾಹಕರಿಂದ ಬೇಡಿಕೆ ಕೂಡ ಇರುತ್ತದೆ. ನೀವು ಹ್ಯಾಂಡ್ ಮೇಡ್ಗಳಲ್ಲಿಯೇ ಬೆಳ್ಳಿ ಐಟಂಗಳನ್ನು ತಯಾರಿಸಿ ಸೇಲ್ ಮಾಡ್ತೀರಿ ಅಂತಾದ್ರೆ ಅದು ಕೊಂಚ ದುಬಾರಿ. ಅದ್ರ ಬದಲು ಬೇರೆ ಬೇರೆ ಕಡೆಗಳಲ್ಲಿ ಖರೀದಿ ಮಾಡಿ ತಂದ್ರೆ ಕಾಸ್ಟ್ ವಿಚಾರದಲ್ಲಿ ಅಗ್ಗ. ಹಾಗಿದ್ರೆ ಬೆಳ್ಳಿ ಆಭರಣಗಳನ್ನು ಎಲ್ಲಿಂದ ಖರೀದಿಸಿ ತರಬೇಕು ಅನ್ನೋ ಬಗ್ಗೆ ರವಿ ಹೇಳ್ತಾರೆ, ಕೇಳಿ. ಪಿಕ್ ಆ್ಯಂಡ್ ಬೈ ಅಷ್ಟೇ. ಔಟ್ಸೈಡಿಂದ ಇಂಪೋರ್ಟ್ ಮಾಡ್ಕೊಂಡು ಓನ್ಲಿ ಸೇಲ್ ಮಾಡ್ತೀವಿ. ಇಲ್ಲಿ ಗೋಲ್ಡ್ ಪ್ಲೇಟೆಡು ಮತ್ತು ಒಂದೊಂದು ಐಟಮ್ಸ್ ಎಲ್ಲ ನಮ್ಮ ಬೆಂಗಳೂರಲ್ಲೂ ಇದು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಹ್ಯಾಂಡ್ಮೇಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಆಗುತ್ತೆ. ಇದೆಲ್ಲ ಇಂಪೋರ್ಟೆಡ್ಸ್ ಎಲ್ಲ ಆಲ್ಮೋಸ್ಟು ಥೈಲ್ಯಾಂಡು, ಬ್ಯಾಂಕಾಕು, ಇಟಾಲಿ ಮೇಡ್ಸು ಜಾಸ್ತಿ ಇದೆ ನಮ್ಮಲ್ಲಿ. ಇಂಪೋರ್ಟ್ ಐಟಮ್ಸ್ ಎಲ್ಲ ಔಟ್ ಆಫ್ ಕಂಟ್ರಿಲೇ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಅಲ್ಲಿಂದ ಒಬ್ಬರು ಡೀಲರ್ಸ್ ಇರ್ತಾರೆ, ಡೀಲರ್ಸಿಂದ ನಾವು ಇದು ತೊಗೊತೀವಿ. ಅದು ತೊಗೊಂಡು ಇಲ್ಲಿ ಸೇಲ್ ಮಾಡ್ತೀವಿ. ಆರ್ಡರ್ಸ್ ಬಂದಾಗ ನಮ್ಮ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಹ್ಯಾಂಡ್ ಮೇಡಿಂಗ್ ಇದೆ, ಬಟ್ ಇಂಪೋರ್ಟೆಡ್ ಥರ ಮಾಡೋಕ್ಕಾಗಲ್ಲ, ಹ್ಯಾಂಡ್ ಮೇಡಿಂಗ್ ಮಾಡ್ಬೋದು. ಹೊರಭಾಗಗಳಿಂದ ನೀವು ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡಿ ತರುವುದು ವ್ಯವಹಾರದ ದೃಷ್ಟಿಯಿಂದ ನಿಮಗೆ ಉತ್ತಮ.
ಹಾಗಿದ್ರೆ ಇಂಪೋರ್ಟ್ ಆಗುವ ಸಿಲ್ವರ್ ಜ್ಯುವೆಲ್ಲರಿಗಳು ಉದ್ಯಮಿಗಳಿಗೆ ಹೇಗೆ ಪ್ಲಸ್ ಆಗುತ್ತದೆ ಅನ್ನೋ ಮಾಹಿತಿ ಇಲ್ಲಿವೆ. ಈ ಚೈನ್ ಬಂದು ಇಂಪೋರ್ಟೆಡ್ ಚೈನ್ಗಳೆಲ್ಲ ಸ್ಮಾಲ್ಸ್ 2 ಗ್ರಾಮ್ಸಲ್ಲೆಲ್ಲ ಇಂಪೋರ್ಟೆಡ್ ಬರುತ್ತೆ. ಆಲ್ಮೋಸ್ಟ್ ಇಟಾಲಿಯನ್ ಚೈನ್ ಎಲ್ಲ 2 ಗ್ರಾಮ್ಸಲ್ಲಿ ಬರುತ್ತೆ. ಅದೇ ಚೈನ್ ನಾವು ಇಲ್ಲಿ ಬೆಂಗಳೂರಲ್ಲಿ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಒಂದು 5-6 ಗ್ರಾಮಲ್ಲಿ ಮಾಡ್ತಾರೆ. ಚೈನಸ್ ಅಂದರೆ ಅಷ್ಟು ಚೈನಸ್ ಬರುತ್ತೆ. 2 ಗ್ರಾಮ್ ಇಂಪೋರ್ಟೆಡ್ ಚೈನ್ ಇದ್ದರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬಂದು 6 ಗ್ರಾಮ್ ಇರುತ್ತೆ ಹ್ಯಾಂಡ್ ಮೇಡಲ್ಲಿ. ಅಲ್ಲಿಗೂ ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಬಟ್ ಕಂಪ್ನಿ ರೋಡಿಯಂ ಕೋಟಿಂಗ್ ಆಗಿರುತ್ತೆ, ಕಂಪ್ನಿಯಿಂದ ತೊಗೊಂಡಿದ್ದು ಇಂಪೋರ್ಟೆಡ್ ಐಟಮ್ಸು. ಇಲ್ಲಿದ್ದು ರೋಡಿಯಂ ಅಷ್ಟು ಫಿನಿಶ್ ಬರೋಲ್ಲ, ಕಂಪ್ನಿ ಥರ ಬರೋಲ್ಲ ಇದು. ಎಲ್ಲರಿಗೂ ಅಚ್ಚುಮೆಚ್ಚು ಈ ಆಭರಣ. ಸಿಲ್ವರ್ ಶಾಪ್ನ ಸ್ಥಳದ ಆಯ್ಕೆಯಲ್ಲಿರಲಿ ಜಾಣ್ಮೆ. ಬಹುಶಃ ಸಿಲ್ವರ್ ಜ್ಯುವೆಲ್ಲರಿಗಳನ್ನು ಇಷ್ಟಪಡದವರೇ ವಿರಳ. ಚಿಕ್ಕವರಿಂದ ಹಿಡಿದು ದೊಡ್ಡವರು, ಪುರುಷರಿಂದ ಹಿಡಿದು ಮಹಿಳೆಯರು ಎಲ್ಲರಿಗೂ ಸಿಲ್ವರ್ ಅಚ್ಚುಮೆಚ್ಚು. ಆದ್ರೆ ನಿಮ್ಮ ಶಾಪ್ ಎಂತಹ ಜಾಗದಲ್ಲಿ ಇರುತ್ತದೆ ಅನ್ನೋ ಅಂಶ ಕೂಡ ಮ್ಯಾಟರ್ ಆಗುತ್ತದೆ. ನೀವು ಶಾಪ್ ತೆರೆಯುವ ಸ್ಥಳ ಚೆನ್ನಾಗಿರಬೇಕು. ಹೈ ಕ್ಲಾಸ್ ಏರಿಯಾದಲ್ಲಿ ಆದ್ರೆ ಇನ್ನೂ ಉತ್ತಮ. ಇದರಿಂದ ಮಾರಾಟ ಕೂಡ ಹೆಚ್ಚು. ಪ್ಲೇಸ್ ಕರೆಕ್ಟಾಗಿದ್ದರೆ ನಿಮ್ಗೆ ಸೇಲ್ಸ್ ಚೆನ್ನಾಗಿರುತ್ತೆ ಆ ಥರ. ಇವಾಗ ಮಿಡ್ಲ್ ಕ್ಲಾಸ್ ಲೋ ಏರಿಯಾಗೆ ಹೋಗಿ ಇಟ್ಟರೆ ಇದು ವರ್ಕ್ ಆಗೋಲ್ಲ. ಸ್ವಲ್ಪ ಹೈ ಪ್ರೊಫೈಲ್ ಇರೋ ಜಾಗದಲ್ಲಿ, ಕಾಲೇಜಸ್ ಇರೋ ಜಾಗದಲ್ಲಿ ಇಟ್ಟರೆ ನೀಟಾಗಿ ವರ್ಕ್ ಆಗುತ್ತೆ. ಮೇಯ್ನು ಜನಗಳು ಜಾಸ್ತಿ ಸಂಪರ್ಕ ಇರೋ ಏರಿಯಾಗಳೇ ಬೇಕು ಸರ್ ಇದು. ಅಂದರೆ ಇನ್ನರಲ್ಲೆಲ್ಲ ಮಾಡೋಕ್ಕಾಗಲ್ಲ, ಮೇನ್ ರೋಡ್ಸ್ಗಳು. ಇದೊಂದು 10x10 ಇಂದನೂ ಸ್ಟಾರ್ಟ್ ಮಾಡ್ಬೋದು ಸರ್. ಆಲ್ಮೋಸ್ಟ್ ಸಿಂಪಲ್ ಆಗಿ 10x10 ಶಾಪ್ ಇದ್ರೂ ಸಾಕು. ಕಾರ್ಮಿಕರು ಬೇಕಂತಿಲ್ಲ ಈ ಉದ್ಯಮಕ್ಕೆ. ನಿಮಗೆ ಉದ್ಯಮವನ್ನು ನಡೆಸುವುದಕ್ಕೆ ಕಾರ್ಮಿಕರು ತೀರಾ ಅವಶ್ಯಕತೆ ಅಂತೇನಿಲ್ಲ. ಆಭರಣ ಮಾರುವುದಕ್ಕೆ ಬೇಕಿದ್ರೆ ಒಬ್ಬರನ್ನು ನೇಮಿಸಿಕೊಳ್ಳಬಹುದು. ದೊಡ್ಡದಾಗಿ ಆರಂಭಿಸುತ್ತೀರಿ ಅಂತಾದ್ರೆ ಕಾರ್ಮಿಕರು ಬೇಕಾಗುತ್ತಾರೆ. ಆದ್ರೆ ಕಾರ್ಮಿಕರೊಬ್ಬರ ಮೇಲೆ ನೀವು ನಿಮ್ಮ ಶಾಪ್ ಬಿಡೋದಕ್ಕೆ ಆಗುವುದಿಲ್ಲ. ಅಂಗಡಿ ನಡೆಸುವ ಮಾಲೀಕ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಎಲ್ಲ ಕಾಲಕ್ಕೂ ಬೇಡಿಕೆ ಹೊಂದಿರುವ ಉದ್ಯಮ. ಕೆಲವೊಂದು ವಸ್ತುಗಳು ಸೀಸನಲ್ ಡಿಮ್ಯಾಂಡ್ ಹೊಂದಿರುತ್ತವೆ. ಮದುವೆ ಇನ್ನಿತರ ಶುಭ ಸಮಾರಂಭಗಳಲ್ಲಿ ಮಾತ್ರ ಬೇಡಿಕೆ ಇರುತ್ತದೆ. ಆದ್ರೆ ಬೆಳ್ಳಿಯ ಆಭರಣ ಹಾಗಲ್ಲ. ಎಲ್ಲ ಕಾಲಕ್ಕೂ ಎಲ್ಲರೂ ಖರೀದಿ ಮಾಡ್ತಾರೆ. ಅಗ್ಗ ಅನ್ನೋ ಕಾರಣಕ್ಕೂ ಡಿಮ್ಯಾಂಡ್ ಇರುತ್ತದೆ. ಇದರ ಜೊತೆಗೆ ದೇವರ ಮನೆಗಳಲ್ಲಿಯೂ ಈ ವಸ್ತುಗಳಿಗೆ ಜಾಗವಿರುತ್ತದೆ. ಇತ್ತೀಚಿನ ದಿನಗಳಲ್ಲಂತೂ ಯುವ ಸಮುದಾಯ ನಮ್ಮ ಆತ್ಮೀಯರಿಗೆ ಬೆಳ್ಳಿ ವಸ್ತುಗಳನ್ನು ಗಿಫ್ಟ್ ಆಗಿ ಕೊಡುತ್ತಾರೆ. ಈ ಎಲ್ಲಾ ಕಾರಣದಿಂದಲೇ ಉದ್ಯಮ ದಿನೇ ದಿನೇ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಿರುವುದು. ಅನುಭವ ಉದ್ಯಮದ ಯಶಸ್ಸಿಗೆ ಮೊದಲ ಹೆಜ್ಜೆ. ಇದ್ರ ಜೊತೆಗೆ ನಿಮಗೆ ಇನ್ನೂ ಕೆಲವೊಂದಿಷ್ಟು ಗುಣಗಳಿದ್ರೆ ಉತ್ತಮ. ಹಾಗಿದ್ರೆ ಆ ಮುಖ್ಯ ಗುಣಗಳು ಯಾವುದು ಅನ್ನೋದನ್ನ ರವಿಯವರ ಬಾಯಿಯಿಂದಲೇ ಕೇಳಿ. ಎಕ್ಸ್ಪೀರಿಯನ್ಸ್, ಓನ್ಲಿ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ. ಔಟ್ಸೈಡ್ ಎಲ್ಲಿ ಬೈ ಮಾಡೋದು, ಎಲ್ಲಿ ನೀವು ಒಳ್ಳೊಳ್ಳೆ ಐಟಮ್ಸ್ಗಳು ಎಷ್ಟೊಂದು ಜನ ಡೀಲರ್ಸ್ ಇದ್ದಾರೆ. ನೀವು ಯಾವ್ಯಾವ ಡೀಲರ್ಸ್ ಹತ್ರ ಯಾವ್ಯಾವ ಐಟಮ್ಸ್ ಇದೆ ಅಂತ ಮೇನ್ ಅದನ್ನು ತಿಳ್ಕೊಬೇಕು. ನಾಲೆಡ್ಜ್ಗಿಂತ ನಿಮಗೆ ಸಂಪರ್ಕ ಜಾಸ್ತಿ ಇರಬೇಕು ಇದರಲ್ಲಿ. ಸಿಲ್ವರ್ ಶಾಪ್ನಲ್ಲಿ ಸರ್ವಿಸ್ ಮುಖ್ಯ. ನೀವು ಯಾವ ರೀತಿಯ ಜನರನ್ನು ಅಟ್ರಾಕ್ಟ್ ಮಾಡ್ತೀರಿ ಅನ್ನೋದು ಕೂಡ ಪ್ರಧಾನವಾಗಿರುತ್ತದೆ. ಉತ್ತಮ ಸರ್ವಿಸ್ ನೀಡಿದ್ರೆ ಸಕ್ಸಸ್ ಕೂಡ ನಿಮಗೆ ಉತ್ತಮವೇ ಆಗಿರುತ್ತದೆ. ಈ ಬಿಸ್ನೆಸ್ಸಲ್ಲಿ ಚಾಲೆಂಜಿಂಗ್ ಅಂತ ಏನಿಲ್ಲ ಸರ್. ಮಾರ್ಕೆಟಿಂಗ್ ಮೇನ್. ನೀವು ಮಾರ್ಕೆಟಿಂಗ್ ಮಾಡ್ಕೊತಾ ಇರಬೇಕು. ಕಸ್ಟಮರ್ನ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಮೇಯ್ನು. ಯಾಕಂದರೆ ಐಟಮ್ಸು ಎಲ್ಲರೂ ತೊಗೊಂಡು ಇಟ್ಕೊತಾರೆ. ಮೇಯ್ನ್ ಸರ್ವಿಸ್ ಯಾರೋ ನಿಮ್ಗೆ ಕೊಡೋಲ್ಲ. ಅಷ್ಟು ಸರ್ವಿಸ್ ನೀಟಾಗಿ ಇಟ್ಕೊಂಡ್ರೆ, ಕಸ್ಟಮರ್ನ ನೀಟಾಗಿ ಇಟ್ಕೊಂಡ್ರೆ ನಿಮಗೆ ಆರಾಮಾಗಿ ಗ್ರೋತ್ ಆಗ್ಬೋದು. ತಿಂಗಳಿಗೆ 40,000 ರಿಂದ 50,000 ಲಾಭ.
ಲಾಭಗಳ ನಿರೀಕ್ಷೆ ಇರದೆ ಯಾರೂ ಕೂಡ ಬಿಸ್ನೆಸ್ ನಡೆಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಿಲ್ವರ್ ಜ್ಯುವೆಲರಿ ಶಾಪ್ ಆರಂಭಿಸುವುದು ಕೂಡ ನೀವು ಲಾಭ ಸಿಗುತ್ತದೆ ಅನ್ನುವ ಕಾರಣಕ್ಕೆ. ನಿಮ್ಮೆಲ್ಲ ಖರ್ಚು ಕಳೆದ್ರೂ ಕೂಡ ಉದ್ಯಮದಲ್ಲಿ 40 ರಿಂದ 50 ಸಾವಿರ ಲಾಭ ಗಳಿಸಬಹುದು. ಮಾರ್ಜಿನ್ ಬಗ್ಗೆ ಹೇಳಬೇಕಾದ್ರೆ 30% ಅಂತೂ ನಿಮ್ಗೆ ಬಂದೇ ಬರುತ್ತೆ ಸೇಲ್ಸಲ್ಲಿ. ನಿಮಗೆ ಸ್ಟಾರ್ಟಿಂಗಲ್ಲೇ ನಿಮ್ಗೆ 30% ಹೋದ್ರೂ ಬಿಸ್ನೆಸ್ ಬಿಲ್ಡ್ ಆಗಬೇಕಲ್ಲ, ಸ್ವಲ್ಪ ಕಸ್ಟಮರು ಇಂಪ್ರೂವ್ ಆಗಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಗೆ ಲಾಸ್ ಆದ್ರೂ ಒಂದು 5-6 ಮಂತ್ಸಲ್ಲಿ ಪಿಕಪ್ ಆದರೆ ಕಸ್ಟಮರ್ಸು ನಿಮ್ಗೆ ಜಾಸ್ತಿ ಆಗ್ತಾರೆ. ಹಾಗೆ ನಿಮಗೆ ಬಿಸ್ನೆಸ್ಸು ಗ್ರೋತ್ ಆಗ್ತಾ ಹೋಗುತ್ತೆ. ಈ ರೆಂಟು ಮತ್ತು ನೀವು ಯಾರು ಎಂಪ್ಲಾಯ್ ಇಟ್ಕೊಂಡ್ರೆ ಎಂಪ್ಲಾಯಿ ನಮ್ಮದೆಲ್ಲ ಕಳೆದ್ರೂ ಒಂದು 10% ಅಂತೂ ಉಳಿಸ್ಬೋದು. ಇದರಲ್ಲಿ ಸೇಲ್ಸಲ್ಲಿ ಒಂದು 10% ಉಳಿಸ್ಕೊಬೋದು. ಅಂದಾಜು ಒಂದು ಶಾಪಲ್ಲಿ ಒಂದು 3 lakhs ಸೇಲ್ ಮಾಡಿದ್ರು 90,000 ಅಂತೂ ನಿಮ್ಗೆ ಬಂದೇ ಬರುತ್ತೆ. ಅದರಲ್ಲಿ ಒಂದು 20,000 ರೆಂಟು, ಒಂದು 20,000 ಇದಾದ್ರೂ ಒಂದು 40,000 ಅಂತೂ ಉಳಿಯುತ್ತೆ. 40 to 50 ಅಂತೂ ಉಳಿಯುತ್ತೆ. ನೀವು ಉದ್ಯಮವನ್ನು ನಡೆಸುವಾಗ ಆದಾಯ ಗಳಿಸುವುದರ ಜೊತೆಗೆ ಗ್ರಾಹಕರು ಅಪೇಕ್ಷಿಸಿದ ರೀತಿಯಲ್ಲಿ ಸರ್ವಿಸ್ ನೀಡುವುದು ಕೂಡ ಮುಖ್ಯವಾಗಿರುತ್ತದೆ. ಆ ವಿಚಾರದಲ್ಲಿ ಗೆದ್ರೆ ನೀವು ನಡೆಸುವ ಬಿಸ್ನೆಸ್ನಲ್ಲಿ ಕೂಡ ಗೆದ್ದಂತೆ. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ program@vistaranews.com. ನೋಡೋದಲ್ಲ ವೀಕ್ಷಕರೇ, ಬೆಳ್ಳಿ ಆಭರಣದ ಉದ್ಯಮದ ವಿಶೇಷತೆಯನ್ನ. ಟ್ರೆಂಡ್ಗೆ ತಕ್ಕಂತೆ ಲಾರ್ಜ್ ಕಲೆಕ್ಷನ್ಸ್ ಐಟಮ್ಗಳು ನಿಮ್ಮ ಶಾಪ್ನಲ್ಲಿರಬೇಕು. ಜೊತೆಗೆ ಮಾರಾಟ ಕಲೆ ಗೊತ್ತಿದ್ರೂ ಬೆಳ್ಳಿ ಆಭರಣದ ಉದ್ಯಮ ನಿಮ್ಮ ಬಾಳು ಬೆಳಗುತ್ತೆ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂತಹ ಇನ್ನಷ್ಟು ಬಿಸ್ನೆಸ್ ಐಡಿಯಾಸ್ಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.